ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸವಿರುಚಿಯ ಲೋಕ. ಪ್ಲೀಸ್ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನೀವು ಆ ರೀತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗಲೇ ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ನೋಡ್ತಿರ್ತೀವಿ, ಬಟ್ ಹೇಗೆ ಎಡಿಟ್ ಮಾಡಬೇಕು, ಹೇಗೆ ವಾಯ್ಸ್ ಓವರ್ ಕೊಡಬೇಕು, ಇದು ತುಂಬಾ ಕಷ್ಟ ಇದೆ ತಿಳ್ಕೊಂಡು ಮಾಡೋದು. ಸೊ ಅಷ್ಟು ಕಷ್ಟಪಟ್ಟು ತಿಳ್ಕೊಂಡು ಮಾಡ್ತೀವಿ ಅಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ನು, ಒಂದೇ ಒಂದು ಲೈಕು ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಇನ್ನೂ ಏನಾದರೂ ಮಾಡಬೇಕು, ಏನಾದರೂ ನಿಮಗೆ ತೋರಿಸ್ಬೇಕು ಹೊಸದಾಗಿ, ಇನೋವೇಟಿವ್ ಆಗಿ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಾವಿರೋ ಏರಿಯಾದಲ್ಲಂತೂ ತುಂಬಾ ಮಳೆ. ಸೊ ಈ ಮಳೆಗೆ ಬಟ್ಟೆಗಳೇ ಒಣಗೋದಿಲ್ಲ, ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಅನ್ನೋಂಗೆ ಆಗುತ್ತೆ. ಹಾಗಾಗಿ 2-3 ದಿನ ಆದ್ರೂ ಬಟ್ಟೆ ಒಣಗೋದಿಲ್ಲ. ಆವಾಗ ಹಂಗೆ ತೊಗೊಂಬಂದು ಅದನ್ನು ಫೋಲ್ಡ್ ಮಾಡಿ ಇಡೋದಕ್ಕೂ ಮನಸ್ಸಾಗೋದಿಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಬಟ್ಟೆನ ಬಿಸಿ ಮಾಡಿದರೆ, ಐರನ್ ಮಾಡಿದರೆ ಅವು ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂಥೇಳಿ, ಸೊ ನಾನು ಎವ್ರಿ ಟೈಮು ಈ ಮಳೆಗಾಲದಲ್ಲಿ ಮಾತ್ರ ಆಲ್ಮೋಸ್ಟ್ 99% ವಾಶ್ ಮಾಡಿರೋ ಬಟ್ಟೆಯನ್ನು ನಾನು ಐರನ್ ಮಾಡಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಐರನ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವೀಗ ಹೊರಗಡೆ ಹೋಗಬೇಕಾಗಿದೆ ಡಿಮಾರ್ಟ್ಗೆ. ಅಲ್ಲಿ ಡಿಮಾರ್ಟಿಗೆ ಹೋಗಿ ಬಂದು ಮತ್ತೆ ಮೆಸ್ಸಿಯಾಗಿರೋ ಕಿಚನ್ನು, ಗಲೀಜಾಗಿರೋ ಸ್ಟವ್ ನೋಡಿದರೆ ಬಂದು ಮತ್ತೆ ಅಡುಗೆ ಮಾಡಬೇಕಲ್ಲಪ್ಪ, ಯಾರು ಮಾಡ್ತಾರೆ ಅಡುಗೆ, ಏನು ಕೆಲಸ ಬೇಡ, ಏನು ಬೇಡ ಅನಿಸುತ್ತೆ. ಹಾಗಾಗಿ ನಾವು ಮೊದಲೇ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಇಟ್ಟೋದ್ರೆ ಬಂದು ರಿಲ್ಯಾಕ್ಸಾಗಿ ಒಂದು ಟೀ ಮಾಡ್ಕೊಂಡು ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಎಂದು ಸ್ಟವ್ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಾವು ಡಿಮಾರ್ಟಿಗೆ ಹೋಗಿದ್ವಿ. ಡಿಮಾರ್ಟಿಗೆ ಹೋಗಿ ಸ್ವಲ್ಪ ಗ್ರಾಸರಿ, ಮನೆಗೆ ಏನು ಐಟಮ್ ಬೇಕ್ಸು, ಹೊಸ್ದಾಗಿ ಏನು ಬಂದಿದೆ ಡಿಮಾರ್ಟಲ್ಲಿ ಅದು ನೋಡೋದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅದು ಒಂದು ಕ್ರೇಜ್ ಇರುತ್ತೆ, ಅಥವಾ ಒಂದು ಆಸೆ. ಎಷ್ಟೇ ತೊಗೊಂಡು ಬಂದಿರಲಿ ಮತ್ತೆ ಇನ್ನೂ ಏನು ಬಂದಿದೆ, 1 ಮಂತ್ ಆಗಿರಲ್ಲ, ಮತ್ತು ಹೋದಾಗ ಹೊಸದ ಐಟಮ್ ಏನು ಬಂದಿದೆ, ಹೊಸದಾಗಿ ಏನು ಕಾಣಿಸುತ್ತೆ, ನಾವು ತೊಗೊತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ನೋಡೋದಂತೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅದು ಆಸೆ ಇದ್ದೇ ಇರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಆಸೆ ಇದೆನಾ, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಎವ್ರಿ ಮಂತು ಹೋಗ್ತಿರ್ತೀವಿ ಡಿಮಾರ್ಟಿಗೆ. ಹೋದಾಗ ಹೊಸ್ದಾಗಿ ಏನು ಬಂದಿದೆ, ತೊಗೊಳೋದು ಬಿಡೋದು ಸೆಕೆಂಡ್ರಿ, ಬಟ್ ನೋಡೋಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ಇವಾಗಲೂ ಹೊಸದಾಗಿ ಕೆಲವೊಂದು ಬಾಕ್ಸಸ್ ಬಂದಿತ್ತು. ನಮ್ಮ ಮನೆಯವರು ಪ್ಲಾಸ್ಟಿಕ್ ಬಾಕ್ಸು ಅಂದರೆ ಅದು ತೊಗೋಬಾರ್ದು ಹಂಗೆ ಹಿಂಗೆ ಅಂತಿರ್ತಾರೆ, ಬಟ್ ಆದ್ರೂ ಅವ್ರು ಬೈದ್ರೂ ಬಿಡೋದಿಲ್ಲ. ಸ್ವಲ್ಪ ನೋಡಾದರೂ ಬರ್ತೀನಿ ಎಂದು ನೋಡೋಣ ಅಂತ ಹೋದೆ. ಬಟ್ ಈ ಬಾಕ್ಸ್ ನಂಗೆ ತುಂಬ ಲೈಕ್ ಆಯಿತು. ತೊಗೊಳ್ಳೋಣ ಅಂದರೆ ಹಸ್ಬೆಂಡ್ ಎಲ್ಲಿ ಬೈತಾರೋ ಏನೋ ಅಂತ ಅಂದು ಹಾಗೆ ಬಂದೆ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಇದೇ ಥರ ಕಲೆಕ್ಷನ್ ಇದ್ದರೆ ಮಿಸ್ ಮಾಡಲ್ಲ, ತೊಗೊಂಡು ಬರ್ತೀನಿ. ಬಿಕಾಸ್ 129ಗೆ ಕ್ವಾಲಿಟಿನೂ ಗುಡ್, ಚೆನ್ನಾಗಿದೆ, ತೊಗೋಬೋದು ಅನ್ನಿಸ್ತು. ಬಟ್ ನಾನು ಅವತ್ತು ಹಾಗೆ ಬಂದೆ, ಏನು ನೆಕ್ಸ್ಟ್ ಬೇರೆ ಏನೋ ವೀಡಿಯೋ ನೋಡ್ತಾ ಹಾಗೆ ಬಂದೆ. ಬಟ್ ಇವಾಗ ವೀಡಿಯೋ ನೋಡಬೇಕಾದ್ರೆ ಅನಿಸುತ್ತೆ ತೊಗೋಬೇಕಿತ್ತು ಅಂತ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಕಲೆಕ್ಷನ್ ಇದ್ದರೆ ಡೆಫಿನೆಟ್ಲಿ ತೊಗೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಆಲ್ಮೋಸ್ಟ್ ಡಿಮಾರ್ಟಿಗೆ ವಿಸಿಟ್ ಮಾಡೋರಿಗೆಲ್ರಿಗೂ ಗೊತ್ತಿರುತ್ತೆ ಏನಿರುತ್ತೆ ಯಾವುದು ಅಂತ. ಸಮ್ಟೈಮ್ಸ್ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಬಂದಿರುತ್ತೆ, ಬಟ್ ಇವೆಲ್ಲ ರೆಗ್ಯುಲರ್ಲಿ ಇರೋವಂಥ ಐಟಮ್ಸೇ. ಬಟ್ ಆದರೂ ಡಿಮಾರ್ಟ್ ಕಂಪ್ಯಾರಿಟಿವ್ಲಿ ಬೇರೆ ಯಾವುದು ಸ್ಮಾರ್ಟ್ ಬಜಾರು, ಬಿಗ್ ಬಜಾರ್ ಇವಕ್ಕೆಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಅಮೌಂಟ್ ಕಡಿಮೆನೇ ಅನಿಸುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಅನಿಸುತ್ತೆ. ಬಟ್ ಆದರೂ ಕ್ವಾಲಿಟಿ ವೈಸು ತುಂಬ ಗುಡ್ ಇರುತ್ತೆ ಡಿಮಾರ್ಟಲ್ಲೂ, ತೊಗೊಳ್ಬೋದು, ಚೆನ್ನಾಗೇ ಇರುತ್ತೆ, ರೇಷನ್ನು ಚೆನ್ನಾಗಿರುತ್ತೆ, ಕ್ವಾಲಿಟಿಲಂತೂ ಕಾಂಪ್ರಮೈಸ್ ಆಗೋಂಗೆ ಇರಲ್ಲ, ಚೆನ್ನಾಗಿರುತ್ತೆ.
ಸೊ ಅದೇ ನೋಡ್ತಾ ಇದ್ದೀನಿ ಯಾವುದು ತೊಗೊಂಡ್ಲಾ. ಆಲ್ಮೋಸ್ಟ್ ಈ ಥರದ್ದೆಲ್ಲನೂ ಇದೆ, ತೊಗೊಂಡಿದ್ದೀನಿ ನನ್ನ ಹತ್ರ. ನಾನು ಬಳಸ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ನನ್ನ ಕಡೆ ಕಲೆಕ್ಷನ್ಸ್ ಇರಬೇಕು, ಕಲೆಕ್ಷನ್ ಮಾಡ್ಕೋಬೇಕು. ಹೊಸ್ದಾಗಿ ಏನು ಬಂದಿದೆ ಈ ಥರ ನೋಡೋದು. ನೆಕ್ಸ್ಟ್ ಇದೆಲ್ಲ ನೋಡಾದಮೇಲೆ ಸ್ವಲ್ಪ ಏನು ಸ್ಟೇಷನರಿ ಐಟಮ್ಸ್ ಹತ್ರ ಹೋದ್ವಿ. ನೆಕ್ಸ್ಟ್ ಅಲ್ಲಿ ಒಂದು ಪಾಕೆಟ್ ಏನು ಹೇಳಿದೆ ಡೈರಿ, ಪಾಕೆಟ್ ಡೈರಿ ತೊಗೊಂಡೆ. ಐ ಥಿಂಕ್ ಎಷ್ಟು 25-30 ರೂಪೀಸ್ ಇರಬೇಕು. ಅದು ಏನಕ್ಕೆ ಅಂತಂದರೆ ಸಮ್ಟೈಮ್ಸು ಕಿಚನಲ್ಲಿ ನಾವು ಏನಾದರೂ ರೇಷನ್ ಖಾಲಿ ಆದರೂ ಅಥವಾ ಏನು ತರಕಾರಿ ಸೊಪ್ಪು ಏನೋ ಒಂದು ನೆನಪಾಗಿರುತ್ತೆ, ಆ ಕ್ಷಣಕ್ಕೆ ನೆನಪಾಗಿರುತ್ತೆ. ನೆಕ್ಸ್ಟ್ ಅದನ್ನು ನಾವು ಏನು ಲೀಸ್ಟ್ ಮಾಡುವಾಗ ನೆನಪೇ ಆಗಲ್ಲ, ನಾನು ಏನೋ ಹೇಳ್ತಿದ್ದೆ, ಏನದು ಹೀಗೆ ಆಗ್ತಿರುತ್ತೆ. ಹಂಗಾಗಿ ನಾನು ಒಂದು ನೋಟಲ್ಲಿ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳೋ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೇಪರ್ ಅಂದರೆ ಅಲ್ಲೂ ಇಲ್ಲೂ ಹೋಗ್ಬಿಡುತ್ತೆ, ಹಾಗಾಗಿ ಇದು ಪಾಕೆಟ್ ತೊಗೊಂಡೆ ಡೈರಿನ. ಸೊ ಅದು ಚೆನ್ನಾಗೂ ಇರುತ್ತೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಇಡ್ಬೋದು. ಸೊ ಏನು ರೇಷನ್ ಖಾಲಿ ಆದರೆ ಎನಿಥಿಂಗ್ ನಮಗೆ ಆ ಕ್ಷಣಕ್ಕೆ ಏನು ನೆನಪಿರುತ್ತೆ ಅದನ್ನು ಪಟ್ಟಂತ ಒಂದು ಪೆನ್ನು, ಅದು ಪಾಕೆಟ್ ಡೈರಿ ಕಿಚನಲ್ಲೇ ಇಟ್ಕೊಂಡಿರ್ತೀನಿ. ಪಟ್ಟಂತಂದು ನೆನಪಾದ ತಕ್ಷಣವೇ ಬರೆದಿಡ್ಬೋದು. ಸೊ ಅದಕ್ಕಾಗಿ ತೊಗೊಂಡೆ. ನೆಕ್ಸ್ಟು ಅಂದರೆ ನನಗೆ ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತಪ್ಪು ತಿಳ್ಕೊಬಿಡ್ರಿ, ಹೇಗೆ ವೀಡಿಯೋ ಮಾಡಬೇಕು ಏನು ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನಾದರೂ ಅಂತಾರೇನೋ ಡಿಮಾರ್ಟಲ್ಲಿ ಅವರು ಯಾಕೆ ವೀಡಿಯೋ ಮಾಡ್ಕೊತೀರಾ, ಬಟ್ ನಂಗೆ ಭಯ, ಏನಾದರೂ ಅಂದರೆ ಯಾಕಪ್ಪ ಮಾಡ್ಕೊಳ್ಳೋದು ಅನ್ನೋ ಒಂದು ಗಾಬರಿಲೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ. ಬಟ್ ಮೇಲಿನ ಸೆಕ್ಷನಲ್ಲಿ ಹೋಗಿದ್ದೆ, ಕರ್ಟನ್ಸು, ಬೆಡ್ಶೀಟು, ಪಿಲ್ಲೋ ಕವರ್ಸು, ವಿಂಡೋ ಕರ್ಟನ್ಸು ಈ ಥರ ನೋಡಬೇಕಾದ್ರೆ ಅಲ್ಲಿ ಕೇಳಿದ್ದಾರೆ ಅಷ್ಟು ಕಡಿಮೆ ಇತ್ತು, ವಿಡಿಯೋ ಮಾಡ್ಕೋಬೋದಾ ಅಂತ ಕೇಳಿದ್ಕೆ ಶೋರ್ ಮಾಡ್ಕೊಳ್ಳಿ ಅಂತೇಳಿದರು. ಆವಾಗ ನಾನು ವಿಡಿಯೋ ನೀಟಾಗಿ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ.